ನಮಸ್ತೆ, ನನ್ನ ಸೊಸೆ ಮತ್ತೆ ನಿರಂಜನ್ ನನ್ನ ಮಗ ಅಂತ. ಹಿತಾ ನಿರಂಜನ್ ನಮಗೆ ಬೇಬಿ ಗರ್ಲ್ ಆಗಿದೆ. ಸೊ ಸಾಗರಚಂದ್ರಮ್ಮ ಹಾಸ್ಪಿಟಲ್ ಬಗ್ಗೆ ತುಂಬ ಗೌರವ ಇದೆ. ಡೇ 1 ಕೂಡ ನಾನು ಇಲ್ಲೇ ತೋರಿಸಿರೋದು. ಸೊ ಡೆಲಿವರಿ ಟೈಮಲ್ಲಿ ಕೂಡ ನಮಗೆ ಡಾಕ್ಟರ್ಸು, ಸಿಸ್ಟರ್ಸು ಮತ್ತು ನರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಸುಮಾರು ಹಾಸ್ಪಿಟಲ್ನೆಲ್ಲ ವಿಸಿಟ್ ಮಾಡಿದ್ದೀನಿ. ಬಟ್ ಆ ಹಾಸ್ಪಿಟಲ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಹಾಸ್ಪಿಟಲ್ ನಂಬರ್ 1 ಅಂತ ನಾನು ಹೇಳ್ತೀನಿ. 5 ಸ್ಟಾರ್ಸ್ ಅಥವಾ 10 ಸ್ಟಾರ್ಸ್ ಇದ್ದರೆ 10 of 10, 5 of 5 ಕೊಡ್ಲಿಕ್ಕೆ ನಾನು ತುಂಬ ಮನಸಾರೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ನಾವು ಕರ್ಕೊಂಬಂದು ಪ್ರತಿಯೊಂದು ಸ್ಕ್ಯಾನಿಂಗ್ ಆಗ್ಬೋದು, ಅಥವಾ ಎಕ್ಸ್ರೇ ಆಗ್ಬೋದು, ಅಥವಾ ಬ್ಲಡ್ ಟೆಸ್ಟ್ ಆಗ್ಬೋದು, ಯೂರಿನ್ ಟೆಸ್ಟ್ ಆಗ್ಬೋದು. ಸೊ ಏನೇ ಒಂದಿರಲಿ ಕೂಡ ಒಳಗಡೆ ನಾವು ಕರ್ಕೊಂಬರೋದಷ್ಟೇ ಅಟೆಂಡರ್ಸು. ಸೊ ಪ್ರತಿಯೊಂದು ಕೂಡ ಇಲ್ಲಿರ್ತಕ್ಕಂಥ ಸ್ಟಾಫ್ಸ್ ಆಗ್ಬೋದು, ಸಿಸ್ಟರ್ಸ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ತುಂಬ ಕೇರ್ ತೊಗೊಂಡು ನಮಗೆ ಇಲ್ಲಿವರೆಗೂ ಜರ್ನಿ ಕರ್ಕೊಂಡು ಬಂದಿದ್ದಾರೆ. ಅದೊಂದು ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೆಡ್ನೆಸ್ಡೇ ಸ್ವಲ್ಪ ಲೇಬರ್ ಪೇನ್ ಕಾಣಿಸ್ತು. ಸೊ ನಾವು ಸಡನ್ನಾಗಿ ಇಲ್ಲಿಗೆ ಬಂದಾಗ ಡಾಕ್ಟರ್ಸ್ ಇಮಿಡಿಯೇಟ್ ಆಗಿ ಎಲ್ಲ ಆ್ಯಕ್ಷನ್ ತೊಗೊಂಡು, ಸಿಸ್ಟರ್ಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ನಮ್ಗೆ ಈಚೆ ಕಡೆ ಭಯ ಆಗ್ತಿತ್ತು, ಒಳಗಡೆ ಅವರು ಯಾವ ಥರ ಕೇರ್ ತೊಗೋತಿದ್ದಾರೆ ಅಂತಂದರೆ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಅಷ್ಟು ಜನ ಕೇರ್ ತೊಗೊಂಡು ಒಳ್ಳೆ ಬೇಬಿ ಗರ್ಲ್ ಕೊಟ್ಟಿದ್ದಾರೆ ನಮಗೆ. ಸೊ ಶೋಭಾ ಗುಡಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ಸಿಸ್ಟರ್ಸ್ಗಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಮಾನಸ ಡಾಕ್ಟರ್ಸು ಕೂಡ. ಮತ್ತು ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಬಂದಾಗ ಸ್ಮಿತಾ ಮ್ಯಾಮ್ ಅಂತ ಪರಿಚಯ ಆದರು, ಕೆಳಗಡೆ ಇದ್ದರು. ಅವ್ರು ಕರ್ಕೊಂಡ್ಬಂದು ಒಂದೊಂದು ಫ್ಲೋರ್ ಕೂಡ ತೋರಿಸಿ ನಿಮ್ಗೆ ಯಾವ ಥರ ಇದೆ ಏನು ಅಂತೇಳಿ ನಮ್ಗೆ ಎಕ್ಸ್ಪ್ಲೇಷನ್ ಕೊಟ್ಟರು. ಸೊ ಅವರು ನಮ್ದು ಸ್ವಲ್ಪ ಈ ಹಾಸ್ಪಿಟಲ್ ಬಗ್ಗೆ ತಿಳಿಸಿದ್ದಕ್ಕೆ ನಮ್ಗೆ ಸಪೋರ್ಟ್ ಆಯಿತು. ಮತ್ತು ಬೇಬಿ ಶವರ್ ಅಂತ ಇತ್ತು. ನಾನು ಬೇಬಿ ಶವರ್ ಎಲ್ಲೂ ನೋಡಿರಲಿಲ್ಲ, ಯಾವ ಹಾಸ್ಪಿಟಲಲ್ಲೂ ನೋಡಿರಲಿಲ್ಲ. ಫೋನ್ ಬಂತು, ಬೇಬಿ ಶವರ್ ಇದೆ ಬನ್ನಿ, ಫೋಟೋ ಶೂಟಿಂಗ್ ಇದೆ ಬನ್ನಿ ಅಂತೇಳಿ. ಹೌದಾ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಮೃತ ಅಂತ ಹೇಳ್ಬಿಟ್ಟು ಮೇಡಮ್ ನಮಗೆ ತುಂಬ ಚೆನ್ನಾಗಿ ನನಗೆ ಬೇಬಿ ಶವರು, ನಾನು ಫಸ್ಟ್ ಟೈಮ್ ನನ್ನ ಸರ್ವಿಸಲ್ಲಿ ನಾನು 46 ಇಯರ್ಸ್ ಫಸ್ಟ್ ಟೈಮ್ ನಾನು ನೋಡಿದ್ದು ಬೇಬಿ ಶವರು ಮತ್ತು ಫೋಟೋ ಶೂಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ, ನಾನು ಸಡನ್ ಏನಾದರೂ ಕೂಡ ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರ್ತೀನಿ, ಯಾಕಂದರೆ ಮನೇಲಿ ಪ್ರೆಗ್ನೆಂಟ್ ಇದ್ದಾಳೆ. ಸೊ ನಾನು ಅಲ್ಲಿ ಬಂದು ಬೇಬಿ ಶವರ್ ಸ್ಟಾರ್ಟ್ ಆದಾಗ ಕೂತ್ಕೊಂಡಿದ್ದು ನನಗೆ ನಿಜವಾಗೂ ತುಂಬ ಹಾಯ್ ಅನ್ನಿಸ್ತು. ನನಗೆ ಸ್ಟ್ರೆಸ್ ಎಲ್ಲ ಹೊಟ್ಟೋಯ್ತು. ತುಂಬ ಎಂಜಾಯ್ ಮಾಡಿದೆ. ನನ್ನ ಲೈಫಲ್ಲಿ ಎಂಜಾಯ್ ಮಾಡಿದ್ದಂದ್ರೆ ಬೇಬಿ ಶವರೇ. ಸೊ ಅಮೃತ ಮೇಡಮ್ ಅವ್ರು ಮುಂದೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು. ಸೊ ಒಬ್ಬೊಬ್ಬರನ್ನು ಕೂಡ ಗಂಡ ಹೆಂಡತಿನ ಒಂದು ಪ್ರೋಗ್ರಾಮ್ ಮಾಡಿಸೋದಾಗ್ಬೋದು, ಒಂದು ಲೆಟರ್ ಬರ್ಸೋದಾಗ್ಬೋದು, ಅವ್ರ ಬಾಂಡಿಂಗ್ನ ಅಲ್ಲಿ ನಾವು ಜನ ಮುಂದೆ ಶೇರ್ ಮಾಡೋದು, ಮ್ಯೂಸಿಕ್ಕು, ಡ್ಯಾನ್ಸು ತುಂಬ ಇಷ್ಟ ಆಯಿತು. ಸೊ ಎಲ್ಲ ಸ್ಟಾಫ್ಸು, ಸಿಸ್ಟರ್ಸು, ಡಾಕ್ಟರ್ಸು ಎಲ್ಲರಿಗೂ ಕೂಡ ನನ್ನ ಸಾಗರಚಂದ್ರಮ್ಮ ಹಾಸ್ಪಿಟಲ್ಗೆ ತುಂಬ ಥ್ಯಾಂಕ್ಸ್. ನನಗೆ ಬೇಬಿ ಗರ್ಲ್ ಆಯಿತು. ಸೊ ನನಗೆ ಹಾಸ್ಪಿಟಲೈಸೇಷನ್ನು ಮತ್ತು ನನ್ನ ನೋಡ್ಕೊಂಡಿದ್ದ ರೀತಿ ಅಂದರೆ ಹಾರ್ಟ್ಫುಲಿ ನನ್ನ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಯಾರಿಗೂ ವೆಯ್ಟ್ ಮಾಡಲಿಲ್ಲ. ಅವರೇ ನನ್ನ ನೋಡ್ಕೊಂಡಿದ್ದಾಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಬೇಬಿನೂ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ರು. ಅದ್ರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಅನು ಅಂತ ನಾನು ಸ್ಪೆಷಲ್ ಥ್ಯಾಂಕ್ಸ್, ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ನನ್ನ C-section ಆದಮೇಲಿಂದ ಫುಲ್ ಡೇ ನೈಟ್ ಎಲ್ಲ. ಸೊ ನನ್ನ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಡಾಕ್ಟರ್ಸ್ ಆಗಲಿ ಏನಾಗಲಿ, ನಾವು ಕೂಡ ಯಾರೋ ಒಬ್ಬರು ಮಾತ್ರ ಬರ್ತಿದ್ವಿ ಅಷ್ಟೇ. ಬಂದರೂ ಕೂಡ ನಾವು ಒಳಗಡೆ ಕರ್ಕೊಂಬರೋದಷ್ಟೇ ತುಂಬ ಚೆನ್ನಾಗಿ ಕೇರ್ ತಗೊಳ್ತಿದ್ರು. ಅಂದರೆ ಯಾರೇ ಆಗಲಿ ನೆಕ್ಸ್ಟ್ ಏನಾದರೂ ನಾನು ಹೇಳೋದೇನಂತಂದರೆ, ಈ ಹಾಸ್ಪಿಟಲ್ ಏನು ಅಡ್ವಾಂಟೇಜ್ ಅಂತಂದರೆ, ಬೇರೆ ಹಾಸ್ಪಿಟಲಲ್ಲಿ ಇವೆಲ್ಲ ಎಲ್ಲರೂ ಇರ್ತಾರಲ್ಲಿ, ಎಲ್ಲ ಪೇಷಂಟ್ಸ್ ಇರ್ತಾರೆ. ನೀವು ಒಳಗಡೆ ಹೋದಾಗ ನಿಮ್ಗೆ ಗಾಬರಿ ಆಗ್ತದೆ, ನಾನು ಮಗು ನೋಡೋಕೆ ಬಂದಿದ್ದೀರಾ ಅಥವಾ ಬೇರೆ ನೋಡೋಕೆ ಬಂದಿದ್ದೀರಾ ಅಂತ. ಅಲ್ಲಿ ಡಾಕ್ಟರ್ಸ್ ಹಂಗೆ ಇರ್ತಾರೆ, ಇದು ಹಂಗೆ ಇರ್ತಾರೆ. ಸೆಕ್ಯೂರಿಟಿ ಅಲ್ಲೇ ಬಾಕಲ್ಲಿ ಹಿಡ್ಕೊಂಡ್ಬಿಡ್ತಾನೆ, ಈಗ ಹೊಡಿಕೋಬಾರ್ದು ನಿಂತು ಅಂತ. ಸೊ ಹಾಗಾಗಿ ಇಲ್ಲ, ಆ ಥರದೊಂದು ಭಾವನೆ ಇಲ್ಲ. ಏನಂದ್ರೆ ನಮ್ಮ ಫ್ಯಾಮಿಲಿ, ನಾವು ಒಳಗಡೆ ಬಂದು ನಮ್ಮೊಂದು ಫ್ಯಾಮಿಲಿ ಸಿಕ್ಕತ್ತೆ ನಮಗೆ. ಆ ಥರ ಒಂದು ಫ್ಯಾಮಿಲಿ ಇಲ್ಲಿ ಸಿಕ್ಕತ್ತೆ ನಿಮಗೆ. ಮಗು ಡೆಲಿವರಿ ಮಾಡ್ಕೊಳ್ಬೇಕಂದ್ರೆ ಕಣ್ಣು ಮುಚ್ಕೊಂಡು ಸೀದಾ ಬಂದು ಇಲ್ಲಿ ಸಾಗರಚಂದ್ರಮ್ಮ ಹಾಸ್ಪಿಟಲ್ ಬಂದ್ಬಿಡಿ. ನನ್ನ ಕಡೆಯಿಂದ 100ಕ್ಕೆ 150 ನಂಬರ್ ನಾನು ಅದಕ್ಕೆ ಕೊಡ್ತೀನಪ್ಪ. ಯಾಕಂತಂದ್ರೆ ಆ ಥರ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ. ಯಾವುದರಲ್ಲೂ ಕೂಡ ತೊಂದರೆ ಇಲ್ಲ. ಈಗ ನಾವು ಮಗುವಿಗೆ ಸ್ಕ್ಯಾನಿಂಗ್ ಇಂದ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಭಾಳ ಕೇರ್ ತಗೊಂಡಿದ್ದಾರೆ. ಪ್ರತಿಯೊಂದು ಕೂಡ ಒಂದೊಂದು ಪಾಯಿಂಟ್ ಕೂಡ ನಮ್ಗೆ ನೋಟ್ ಡೌನ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೌದು, ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇವನ್ ನಮ್ಮ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದಿದ್ರು, ಅವರು ಕೂಡ ಅಷ್ಟೇ. ಹೌ ಹ್ಯಾಸ್ ಎಕ್ಸ್ಪ್ಲೈನ್ ಅಂತಂದ್ರೆ, ಶ್ರೀಕಾಂತ್ ಅಂತ ಅಂದ್ಬಿಟ್ಟು ಅವರು ಕೂಡ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದು ಅಂತಂದ್ರೆ, ಒಬ್ಬ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ಬೇಕು, ಅವ್ರಿಗೆ ನೆಕ್ಸ್ಟ್ ಜರ್ನಿ ಹೆಂಗಿರ್ಬೇಕು ಅನ್ನೋದನ್ನ ನಾವ್ ಹೇಳೋದಿಕ್ಕಲ್ಲ. ನಾವು ಅತ್ತೆ ಮಾವ ಏನಿದ್ರು ಕೂಡ, ನಾವು ಏನೇ ಅನುಭವ ಇದ್ರು ಕೂಡ ನಾವೇನಾದ್ರೂ ಕೊಡ್ಲಿಕ್ಕಾಗಲ್ಲ ಅವ್ರಿಗೆ. ಡಾಕ್ಟರ್ಸ್ ಹೇಳಿದಾಗ ಓದಿರೋ ಹೆಣ್ಮಕ್ಳಿಗೆ ಏನಾಗತ್ತಂದ್ರೆ ತಲೆಲ್ಲ ಕುತ್ಕೊಳ್ಳುತ್ತೆ. ದೇ ವಿಲ್ ಟ್ರೈ ಟು ಡೂ ದಟ್. ಅದನ್ನ ಅವರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವ್ರ ಜೀವನದಲ್ಲಿ ಅವ್ರ ಮುಂದೆ ಅವರ ಮಗು ನೋಡ್ಕೊಂಡು ಹೋಗೋದು ಅದೆಲ್ಲ ಕೂಡ ಅವ್ರು ಕ್ಲೀನಾಗಿ ಅಷ್ಟು ಜವಾಬ್ದಾರಿ ಕೊಟ್ಟು ಕ್ಲೀನಾಗಿ ಎಲ್ಲ ಹೇಳ್ಕೊಟ್ರು. ಹೆಂಗಿರ್ಬೇಕು, ಮಗು ಹೆಂಗಿರ್ಬೇಕು, ಮಗು ಹೆಂಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಮಾಡ್ಕೊಟ್ರು. ಸೊ ಅದು ತುಂಬಾ ಸಂತೋಷ ಆಯ್ತು, ನಮ್ಮದು ಬಹಳ ಖುಷಿ ಆಯ್ತು.
ನಾವು ಇದನ್ನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನಾವು ಅಜ್ಜಿ ತಾತ ಆಗೋದಂತೂ ಬಹಳ ಸಂತೋಷವಾಗಿ ನಾವು ಖುಷಿ ಬಿಟ್ಟು ಅನುಭವಿಸಿದೀವಿ ನಾವು. ಹೌದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಮಗೆ. ಖುಷಿ ಇದೆ ನಮಗೆ. ಸೊ ನಮ್ ಗರ್ಲ್ ಬೇಬಿ ಬಾಯ್ ಬೇಬಿ ಆತರ ಏನು ಡಿಫ್ರೆನ್ಸ್ ಇಲ್ಲ. ನಮ್ಮ ಮನೆಗೆ ಮಹಾಲಕ್ಷ್ಮಿನ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಕಡೆಯಿಂದ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಸೊ ಯಾರೇ ಡೆಲಿವರಿಗೆ ಕನ್ಸೀವ್ ಅಂತ ಎಲ್ಲಾದ್ರೂ ಯಾರ ಮನೇಲೂ ಕನ್ಸೀವ್ ಅಂತ ಆದ್ರೆ ನಾನ್ ರೆಫರ್ ಮಾಡೋದು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್.